ಆಲ್ ರೈಟ್. ಜಮ್ಮು ಕಾಶ್ಮೀರ ಮೊದಲೇ ಅಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ಪರಿಸ್ಥಿತಿ, ಈಗಂತೂ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಎಸ್ಕಲೇಟ್ ಆಗಿರ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಒಳಗೊಳಗೆ ಕುದಿತಾ ಇರ್ತಕ್ಕಂಥ ಒಂದು ಜಾಗ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿವಿಯಾರ್ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಳೆದ ಹಲವು ದಿನಗಳಿಂದ 7-8 ದಿನಗಳಿಂದ ನೀವು ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ರಾ. ಇವತ್ತು ಹೇಗಿದೆ ಪರಿಸ್ಥಿತಿ ಅಲ್ಲಿ? ಜೊತೆಗೆ ಈ ಸೀಸ್ ಫೈರ್ ವೈಲೇಷನ್ಸ್ ಆದಾಗ ರಂಜಿತ್, ಅಲ್ಲಿ ಮಿಲಿಟರಿಯ ರಿಯಾಕ್ಷನ್ಸ್ ಹೇಗಿರುತ್ತೆ ಮತ್ತೆ ಅಲ್ಲಿ ಸ್ಥಳೀಯರ ರಿಯಾಕ್ಷನ್ಸ್ ಹೇಗಿರುತ್ತೆ? ಆಮೇಲೆ ಬಂಕರ್ಗಳು ಮತ್ತು ಅಕಸ್ಮಾತ್ ವಾರ್ ಲೈಕ್ ಸಿಚುವೇಶನ್ ಈಗ ಇದೆ, ಜೊತೆಗೆ ಏನಾದ್ರೂ ಅಟ್ಯಾಕ್ಸ್ ಆದ್ರೆ, ಆ ಕಡೆಯಿಂದ ಅಟ್ಯಾಕ್ಸ್ ಆದ್ರೆ ಅಥವಾ ಇಲ್ಲಿಂದ ಮೂವ್ಮೆಂಟ್ ಆರ್ಮಿ ಮೂವ್ಮೆಂಟ್ ಶುರುವಾದ್ರೆ ಅಲ್ಲಿನ ಸ್ಥಳೀಯ ನಾಗರಿಕರನ್ನ ಸಂಪೂರ್ಣ ಏನಾದ್ರೂ ಈ ಕಡೆ ಸ್ಥಳಾಂತರ ಮಾಡ್ತಾರಾ ಅಥವಾ ಏನು ಪ್ಲಾನಿಂಗ್ ಏನಿದೆ? ಈಗ ಕರೆಂಟ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ, ನೋಡಿ, ನಿರಂತರವಾಗಿ ಸುಮಾರು 9ನೇ ದಿನ 25 ಬಾರಿ ಅಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಉರಿ, ಅಕ್ನೋರ್ ಸೇರಿದಂತೆ ಪೂಂಚ್ ಕೆಲವು ಭಾರತದ ಗಡಿ ಇದ್ದವಲ್ಲ, LOCಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಭಾರತದ DMGO ಪಾಕಿಸ್ತಾನದ DMGOಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಿಮಗೂ ಆ ಡೀಪ್ ಗಡಿ ಹತ್ರ ಹೋಗೋದಕ್ಕೆ ನಮಗೆ ಪಾಸಿಬಲ್ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ಜಾಗದಲ್ಲಿ ರಾತ್ರಿ ಎಲ್ಲವೂ ಕೂಡ ಗುಂಡಿನ ಚಕಮಕಿ ಆಗಿತ್ತು. ನೀವ್ ಹೇಳಿದ್ರಲ್ಲ, ಆ ಗಡಿ ಗ್ರಾಮದ ಜನರನ್ನು ಏನ್ ಮಾಡ್ತಾರೆ ಅಂತ ಹೇಳಿ. ನೋಡಿ, ಆರ್ಮಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶ್ರೀಲಕ್ಷ್ಮಿ. ನೋಡಿ, ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮನೆಗಳಿದಾವೆ, ಅದ್ರ ಜೊತೆಗೆ ಎಲ್ಲವೂ ಕೂಡ ಫಾರೆಸ್ಟ್, ಜಂಗಲ್ ಏರಿಯಾ. ಈ ಜಂಗಲ್ ಏರಿಯಾದಲ್ಲಿ 24 ಗಂಟೆಯೂ ಕೂಡ ಸೇನೆ ಅಲ್ಲಿ ಕಣ್ಣಿಟ್ಟಿರುತ್ತೆ. ಅಲ್ಲಲ್ಲಿ ಸೇನಾ ಸಿಬ್ಬಂದಿಗಳು, CRPF ಹಾಗೆ BSF ನ ಯೋಧರು ಆ ಗಡಿಯ ಉದ್ದಕ್ಕೂ ಕೂಡ ನಿಂತ್ಕೊಂಡಿರ್ತಾರೆ. ಈ ಸಮಯದಲ್ಲಿ ವಿಜಯ ತೋರಿಸ್ಬೇಕಿಲ್ಲಿ, ನೋಡಿ, ಈ ಸಮಯದಲ್ಲಿ ಅಲ್ಲಿದ್ದಂತ ಗಡಿ ಗ್ರಾಮದ ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಜಂಗಲ್ ಏರಿಯಾಗಳಿಗೆ ಹೋಗಲೇಬಾರದು, ಮನೆಯಲ್ಲೇ ಇರಬೇಕು, ನೀವು ರಾತ್ರಿ ಹೊತ್ತಿಗಂತೂ ಹೋಗಲೇಬಾರದು ಅಂತ ಹೇಳ್ತಾರೆ. ಮತ್ತೆ ಆ ಗಡಿ ಗ್ರಾಮಗಳಲ್ಲಿ ಸರ್ಕಾರವೇ ಕೆಲವು ಬಂಕರ್ ಗಳನ್ನ ನಿರ್ಮಿಸಿದೆ. ರಾತ್ರಿ ಹೊತ್ತಿಗೆ ಏನಾದ್ರೂ ಸಿವಿಯರ್ ಆಗಿ ಅಲ್ಲಿ ಅಟ್ಯಾಕ್ ಆಯ್ತು ಅನ್ನೋದಾದ್ರೆ ಮೊದಲು ಅಲ್ಲಿ ಸಂತ್ರಸ್ತರಾಗೋದೇ ಅಲ್ಲಿನ ಗಡಿ ಗ್ರಾಮದ ಜನ. ಹಾಗಾಗಿ ಆ ಬಂಕರ್ನೊಳಗೆ ನೀವು ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ರಾತ್ರಿ 7 ಗಂಟೆಯಿಂದ ಸುತಾರಾಮ್ ಇಲ್ಲಿನ ಜನರ ಬದುಕು ಹೆಂಗಂತ ಹೇಳಿದ್ರೆ ಶ್ರೀಲಕ್ಷ್ಮಿ, ಕುರಿಗಳನ್ನ ಸಾಕೋದು, ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು. ಇಲ್ಲಿನ ಜನ ಓದೋದೇ 10ನೇ ಕ್ಲಾಸ್ ತಪ್ಪಿದ್ರೆ 12ನೇ ಕ್ಲಾಸ್, ದ್ವಿತೀಯ PUC ಬಿಟ್ರೆ ಅದಕ್ಕಿಂತ ಜಾಸ್ತಿ ಓದೋದಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯ ಅವಕಾಶಗಳು ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಅವರು ಕುರಿ ಮೇಯಿಸೋದು, ಕುರಿಗಾಯಿಗಳು ಹೆಚ್ಚಿನವರು ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಕುದುರೆ ಸವಾರಿ, ಈ ಯಾತ್ರಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋ ಕುದುರೆ ಸವಾರಿ ಮುಂದುವರೆದು ನೋಡಿದ್ರೆ ಆಲ್ ರೈಟ್. ಜಮ್ಮು ಕಾಶ್ಮೀರ ಮೊದಲೇ ಅಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ಪರಿಸ್ಥಿತಿ, ಈಗಂತೂ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಎಸ್ಕಲೇಟ್ ಆಗಿರ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಒಳಗೊಳಗೆ ಕುದಿತಾ ಇರ್ತಕ್ಕಂಥ ಒಂದು ಜಾಗ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿವಿಯಾರ್ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಳೆದ ಹಲವು ದಿನಗಳಿಂದ 7-8 ದಿನಗಳಿಂದ ನೀವು ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ರಾ. ಇವತ್ತು ಹೇಗಿದೆ ಪರಿಸ್ಥಿತಿ ಅಲ್ಲಿ? ಜೊತೆಗೆ ಈ ಸೀಸ್ ಫೈರ್ ವೈಲೇಷನ್ಸ್ ಆದಾಗ ರಂಜಿತ್, ಅಲ್ಲಿ ಮಿಲಿಟರಿಯ ರಿಯಾಕ್ಷನ್ಸ್ ಹೇಗಿರುತ್ತೆ ಮತ್ತೆ ಅಲ್ಲಿ ಸ್ಥಳೀಯರ ರಿಯಾಕ್ಷನ್ಸ್ ಹೇಗಿರುತ್ತೆ? ಆಮೇಲೆ ಬಂಕರ್ಗಳು ಮತ್ತು ಅಕಸ್ಮಾತ್ ವಾರ್ ಲೈಕ್ ಸಿಚುವೇಶನ್ ಈಗ ಇದೆ, ಜೊತೆಗೆ ಏನಾದ್ರೂ ಅಟ್ಯಾಕ್ಸ್ ಆದ್ರೆ, ಆ ಕಡೆಯಿಂದ ಅಟ್ಯಾಕ್ಸ್ ಆದ್ರೆ ಅಥವಾ ಇಲ್ಲಿಂದ ಆರ್ಮಿ ಮೂವ್ಮೆಂಟ್ ಶುರುವಾದ್ರೆ ಅಲ್ಲಿನ ಸ್ಥಳೀಯ ನಾಗರಿಕರನ್ನ ಸಂಪೂರ್ಣ ಏನಾದ್ರೂ ಈ ಕಡೆ ಸ್ಥಳಾಂತರ ಮಾಡ್ತಾರಾ ಅಥವಾ ಏನು ಪ್ಲಾನಿಂಗ್ ಏನಿದೆ? ಈಗ ಕರೆಂಟ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ, ನೋಡಿ, ನಿರಂತರವಾಗಿ ಸುಮಾರು 9ನೇ ದಿನ 25 ಬಾರಿ ಅಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಉರಿ, ಅಕ್ನೋರ್ ಸೇರಿದಂತೆ ಪೂಂಚ್ ಕೆಲವು ಭಾರತದ ಗಡಿ ಇದ್ದವಲ್ಲ, LOCಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಭಾರತದ DMGO ಪಾಕಿಸ್ತಾನದ DMGOಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಿಮಗೂ ಆ ಡೀಪ್ ಗಡಿ ಹತ್ರ ಹೋಗೋದಕ್ಕೆ ನಮಗೆ ಪಾಸಿಬಲ್ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ಜಾಗದಲ್ಲಿ ರಾತ್ರಿ ಎಲ್ಲವೂ ಕೂಡ ಗುಂಡಿನ ಚಕಮಕಿ ಆಗಿತ್ತು. ನೀವ್ ಹೇಳಿದ್ರಲ್ಲ, ಆ ಗಡಿ ಗ್ರಾಮದ ಜನರನ್ನು ಏನ್ ಮಾಡ್ತಾರೆ ಅಂತ ಹೇಳಿ. ನೋಡಿ,
ಆರ್ಮಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶ್ರೀಲಕ್ಷ್ಮಿ. ನೋಡಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮನೆಗಳಿದಾವೆ, ಅದ್ರ ಜೊತೆಗೆಲ್ಲವೂ ಕೂಡ ಫಾರೆಸ್ಟ್ ಜಂಗಲ್ ಏರಿಯಾ. ಈ ಜಂಗಲ್ ಏರಿಯಾದಲ್ಲಿ 24 ಗಂಟೆಯೂ ಕೂಡ ಸೇನೆ ಅಲ್ಲಿ ಕಣ್ಣಿಟ್ಟಿರುತ್ತೆ. ಅಲ್ಲಲ್ಲಿ ಸೇನಾ ಸಿಬ್ಬಂದಿಗಳು, ಸಿಆರ್ಪಿಎಫ್ ಹಾಗೆ ಬಿಎಸ್ಎಫ್ ನ ಯೋಧರು ಆ ಗಡಿಯ ಉದ್ದಕ್ಕೂ ಕೂಡ ನಿಂತ್ಕೊಂಡಿರ್ತಾರೆ. ಈ ಸಮಯದಲ್ಲಿ ವಿಜಯ ತೋರಿಸ್ಬೇಕಿಲ್ಲಿ ನೋಡಿ, ಈ ಸಮಯದಲ್ಲಿ ಅಲ್ಲಿದ್ದಂತ ಗಡಿ ಗ್ರಾಮದ ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಜಂಗಲ್ ಏರಿಯಾಗಳಿಗೆ ಹೋಗಲೇಬಾರದು, ಮನೆಯಲ್ಲೇ ಇರಬೇಕು, ನೀವು ರಾತ್ರಿ ಹೊತ್ತಿಗಂತೂ ಹೋಗಲೇಬಾರದು ಅಂತ ಹೇಳ್ತಾರೆ. ಮತ್ತೆ ಆ ಗಡಿ ಗ್ರಾಮಗಳಲ್ಲಿ ಸರ್ಕಾರವೇ ಕೆಲವು ಬಂಕರ್ ಗಳನ್ನ ನಿರ್ಮಿಸಿದೆ. ರಾತ್ರಿ ಹೊತ್ತಿಗೆ ಏನಾದ್ರೂ ಸಿವಿಯರ್ ಆಗಿ ಅಲ್ಲಿ ಅಟ್ಯಾಕ್ ಆಯ್ತು ಅನ್ನೋದಾದ್ರೆ ಮೊದಲು ಅಲ್ಲಿ ಸಂತ್ರಸ್ತರಾಗೋದೇ ಅಲ್ಲಿನ ಗಡಿ ಗ್ರಾಮದ ಜನ. ಹಾಗಾಗಿ ಆ ಬಂಕರ್ನೊಳಗೆ ನೀವು ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ರಾತ್ರಿ 7 ಗಂಟೆಯಿಂದ ಸುತಾರಾಮ್ ಇಲ್ಲಿನ ಜನರ ಬದುಕು ಹೆಂಗಂತ ಹೇಳಿದ್ರೆ ಶ್ರೀಲಕ್ಷ್ಮಿ, ಕುರಿಗಳನ್ನ ಸಾಕೋದು, ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು. ಇಲ್ಲಿನ ಜನ ಓದೋದೇ 10ನೇ ಕ್ಲಾಸ್ ತಪ್ಪಿದ್ರೆ 12ನೇ ಕ್ಲಾಸ್, ದ್ವಿತೀಯ PUC ಬಿಟ್ರೆ ಅದಕ್ಕಿಂತ ಜಾಸ್ತಿ ಓದೋದಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯ ಅವಕಾಶಗಳು ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಅವರು ಕುರಿ ಮೇಯಿಸೋದು, ಕುರಿಗಾಯಿಗಳು ಹೆಚ್ಚಿನವರು ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಕುದುರೆ ಸವಾರಿ, ಈ ಯಾತ್ರಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋ ಕುದುರೆ ಸವಾರಿ ಮುಂದುವರಿದು ನೋಡಿದ್ರೆ ಶಾಲ್ ವ್ಯಾಪಾರ. ರೈಟ್, ಜಮ್ಮು ಕಾಶ್ಮೀರ ಮೊದಲೇ ಅಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ಪರಿಸ್ಥಿತಿ, ಈಗಂತೂ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಎಸ್ಕಲೇಟ್ ಆಗಿರ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಒಳಗೊಳಗೆ ಕುದಿತಾ ಇರ್ತಕ್ಕಂಥ ಒಂದು ಜಾಗ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿವಿಯಾರ್ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಳೆದ ಹಲವು ದಿನಗಳಿಂದ 7-8 ದಿನಗಳಿಂದ ನೀವು ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ರಾ. ಇವತ್ತು ಹೇಗಿದೆ ಪರಿಸ್ಥಿತಿ ಅಲ್ಲಿ? ಜೊತೆಗೆ ಈ ಸೀಸ್ ಫೈರ್ ವೈಲೇಷನ್ಸ್ ಆದಾಗ ರಂಜಿತ್, ಅಲ್ಲಿ ಮಿಲಿಟರಿಯ ರಿಯಾಕ್ಷನ್ಸ್ ಹೇಗಿರುತ್ತೆ ಮತ್ತೆ ಅಲ್ಲಿ ಸ್ಥಳೀಯರ ರಿಯಾಕ್ಷನ್ಸ್ ಹೇಗಿರುತ್ತೆ? ಆಮೇಲೆ ಬಂಕರ್ಗಳು ಮತ್ತು ಅಕಸ್ಮಾತ್ ವಾರ್ ಲೈಕ್ ಸಿಚುವೇಶನ್ ಈಗ ಇದೆ, ಜೊತೆಗೆ ಏನಾದ್ರೂ ಅಟ್ಯಾಕ್ಸ್ ಆದ್ರೆ, ಆ ಕಡೆಯಿಂದ ಅಟ್ಯಾಕ್ಸ್ ಆದ್ರೆ ಅಥವಾ ಇಲ್ಲಿಂದ ಮೂವ್ಮೆಂಟ್ ಆರ್ಮಿ ಮೂವ್ಮೆಂಟ್ ಶುರುವಾದ್ರೆ ಅಲ್ಲಿನ ಸ್ಥಳೀಯ ನಾಗರಿಕರನ್ನ ಸಂಪೂರ್ಣ ಏನಾದ್ರೂ ಈ ಕಡೆ ಸ್ಥಳಾಂತರ ಮಾಡ್ತಾರಾ ಅಥವಾ ಏನು ಪ್ಲಾನಿಂಗ್ ಏನಿದೆ? ಈಗ ಕರೆಂಟ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ ನೋಡಿ, ನಿರಂತರವಾಗಿ ಸುಮಾರು 9ನೇ ದಿನ 25 ಬಾರಿ ಅಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಉರಿ, ಅಕ್ನೋರ್ ಸೇರಿದಂತೆ ಪೂಂಚ್, ಕೆಲವು ಭಾರತದ ಗಡಿ ಇದ್ದವಲ್ಲ, LOCಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಭಾರತದ DMGO ಪಾಕಿಸ್ತಾನದ DMGOಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಿಮಗೂ ಆ ಡೀಪ್ ಗಡಿ ಹತ್ರ ಹೋಗೋದಕ್ಕೆ ನಮಗೆ ಪಾಸಿಬಲ್ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ಜಾಗದಲ್ಲಿ ರಾತ್ರಿ ಎಲ್ಲವೂ ಕೂಡ ಗುಂಡಿನ ಚಕಮಕಿ ಆಗಿತ್ತು. ನೀವು ಹೇಳಿದ್ರಲ್ಲ ಆ ಗಡಿ ಗ್ರಾಮದ ಜನರನ್ನು ಏನ್ ಮಾಡ್ತಾರೆ ಅಂತ ಹೇಳಿ. ನೋಡಿ, ಆರ್ಮಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶ್ರೀಲಕ್ಷ್ಮಿ. ನೋಡಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮನೆಗಳಿದಾವೆ, ಅದ್ರ ಜೊತೆಗೆಲ್ಲವೂ ಕೂಡ ಫಾರೆಸ್ಟ್ ಜಂಗಲ್ ಏರಿಯಾ. ಈ ಜಂಗಲ್ ಏರಿಯಾದಲ್ಲಿ 24 ಗಂಟೆಯೂ ಕೂಡ ಸೇನೆ ಅಲ್ಲಿ ಕಣ್ಣಿಟ್ಟಿರುತ್ತೆ. ಅಲ್ಲಲ್ಲಿ ಸೇನಾ ಸಿಬ್ಬಂದಿಗಳು, ಸಿಆರ್ಪಿಎಫ್ ಹಾಗೆ ಬಿಎಸ್ಎಫ್ ನ ಯೋಧರು ಆ ಗಡಿಯ ಉದ್ದಕ್ಕೂ ಕೂಡ ನಿಂತ್ಕೊಂಡಿರ್ತಾರೆ. ಈ ಸಮಯದಲ್ಲಿ ವಿಜಯ ತೋರಿಸ್ಬೇಕಿಲ್ಲಿ ನೋಡಿ, ಈ ಸಮಯದಲ್ಲಿ ಅಲ್ಲಿದ್ದಂತ ಗಡಿ ಗ್ರಾಮದ ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಜಂಗಲ್ ಏರಿಯಾಗಳಿಗೆ ಹೋಗಲೇಬಾರದು, ಮನೆಯಲ್ಲೇ ಇರಬೇಕು, ನೀವು ರಾತ್ರಿ ಹೊತ್ತಿಗಂತೂ ಹೋಗಲೇಬಾರದು ಅಂತ ಹೇಳ್ತಾರೆ. ಮತ್ತೆ ಆ ಗಡಿ ಗ್ರಾಮಗಳಲ್ಲಿ ಸರ್ಕಾರವೇ ಕೆಲವು ಬಂಕರ್ ಗಳನ್ನ ನಿರ್ಮಿಸಿದೆ. ರಾತ್ರಿ ಹೊತ್ತಿಗೆ ಏನಾದ್ರೂ ಸಿವಿಯರ್ ಆಗಿ ಅಲ್ಲಿ ಅಟ್ಯಾಕ್ ಆಯ್ತು ಅನ್ನೋದಾದ್ರೆ ಮೊದಲು ಅಲ್ಲಿ ಸಂತ್ರಸ್ತರಾಗೋದೇ ಅಲ್ಲಿನ ಗಡಿ ಗ್ರಾಮದ ಜನ. ಹಾಗಾಗಿ ಆ ಬಂಕರ್ನೊಳಗೆ ನೀವು ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ರಾತ್ರಿ 7 ಗಂಟೆಯಿಂದ ಸುತಾರಾಮ್ ಇಲ್ಲಿನ ಜನರ ಬದುಕು ಹೆಂಗಂತ ಹೇಳಿದ್ರೆ ಶ್ರೀಲಕ್ಷ್ಮಿ, ಕುರಿಗಳನ್ನ ಸಾಕೋದು, ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು. ಇಲ್ಲಿನ ಜನ ಓದೋದೇ 10ನೇ ಕ್ಲಾಸ್ ತಪ್ಪಿದ್ರೆ 12ನೇ ಕ್ಲಾಸ್, ದ್ವಿತೀಯ PUC ಬಿಟ್ರೆ ಅದಕ್ಕಿಂತ ಜಾಸ್ತಿ ಓದೋದಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯ ಅವಕಾಶಗಳು ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಅವರು ಕುರಿ ಮೇಯಿಸೋದು, ಕುರಿಗಾಯಿಗಳು ಹೆಚ್ಚಿನವರು ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಕುದುರೆ ಸವಾರಿ, ಈ ಯಾತ್ರಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋ ಕುದುರೆ ಸವಾರಿ ಮುಂದುವರಿದು ನೋಡಿದ್ರೆ ಶಾಲ್ ವ್ಯಾಪಾರ